ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಲಾಸ್ಟ್ 1 ವೀಕಿಂದ ಹೆವಿ ಬಿಸಿ ಇತ್ತು, ಸಿಕ್ಕಾಪಟ್ಟೆ ವರ್ಕ್ ಇತ್ತು, ಫಂಕ್ಷನ್ಸ್ ಬೇರೆ ಅಟೆಂಡ್ ಮಾಡೋದಿತ್ತು, ಅದಕ್ಕೋಸ್ಕರ ಆಚೆ ಹೋಗಿದ್ವಿ. ಹಾಗಿದ್ರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಮನೆಯಲ್ಲಿದ್ದೇವೆ. ನಮ್ಮ ಕೋಳಿಗಳು ಯಾವ ಥರ ಆಯಿತು ನೋಡ್ಕೊಂಬೋಣ. ತುಂಬ ದಿನ ಆಗಿತ್ತು, ನೋಡೇ ಇರಲಿಲ್ಲ. ಇಲ್ಲೇ ನೋಡ್ತಿದ್ದೀರಿ ನೀವು, ಕೋಳಿಗಳೆಲ್ಲ ಆರಾಮಾಗಿದ್ದಾವೆ. ಸ್ವಲ್ಪ ಇದು ಚೇಂಜ್ ಮಾಡಬೇಕಿದೆ, ನಡೆಯುತ್ತೆ ನಾ ಸ್ವಲ್ಪ ದಿನ, ಏನು ಪ್ರಾಬ್ಲಮ್ ಇಲ್ಲ. ಮಾರ್ನಿಂಗ್ ಊಟ ಹಾಕಿದ್ದೆ ನೋಡ್ರಿ, ಚೆನ್ನಾಗಿದೆ. ಇದು ಗೊಂಜಾಳದ್ದಿದೆ, ಆರ್ಟಿಫಿಷಿಯಲ್ ಫೀಡ್ ಬರ್ತೈತಿ. ಫೀಡನ್ನು ಹಾಕಿದ್ದೇವೆ ನಿನ್ನೆ, ಇಲ್ಲಾಂದ್ರೆ ಆಮೇಲೆ ಹಾಕೊಂಡಿದ್ದು ಕಲ್ಯಾಗಿಂದ. ಕೋಳಿ ಎಲ್ಲ ಮೊದಲು ತಂದಾಗ ತುಂಬ ಸಣ್ಣ ಸಣ್ಣ ಇದ್ದವು, ಇವಾಗ ಸ್ವಲ್ಪ ಎಲ್ಲ ದಪ್ಪ ದಪ್ಪ ಆಗಿಬಿಟ್ಟಿದ. ಪರವಾಗಿಲ್ಲ, ಚೆನ್ನಾಗಿದ್ದಾವೆ. ಇದೇನು ನೋಡ್ತಿದ್ರಿ, ಇದು ಹೈಪರ್ ಆ್ಯಕ್ಟಿವ್ ಇದೆ. ಇದು ದೇವ್ರ ನಾಟಿ ಬ್ರೀಡ್, ಅದು ಅಲ್ಟಿಮೇಟ್ ಬರ್ತೈತೆ. ಮೊಟ್ಟೆಗಳೆಲ್ಲ ಮಾತ್ರ ಇಟ್ಟಿಟ್ಟಿಟ್ಟೇ ಇತ್ತು ಮೊಟ್ಟೆ, ಇಷ್ಟೇ ಸ್ಟಾರ್ಟಿಂಗ್ ಇಡಕ್ಕೆ ಸ್ಟಾರ್ಟ್ ಮಾಡಿದ್ದದು. ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ತುಂಬ ಮಳೆ ಇರೋ ಕಾರಣ ಗೋಡೆಗಳೆಲ್ಲ ತಂಪಾಗಿದೆ. ಇಲ್ಲೇನು ನೋಡ್ತಿದ್ದೀರಿ ನೀವು, ಕೋಳಿ ಸಾಕಿಂದ ಇನ್ನೊಂದೇನು ಅಡ್ವಾಂಟೇಜಸ್ ಏನಪ್ಪ ಅಂತಂದ್ರೆ, ನಾಟಿ ಮೊಟ್ಟೆಗಳು ಸಿಗ್ತಾವ, ಅದೊಂದು ಖುಷಿ. ಇವಾಗ ಭಾಳ ಅಪರೂಪ ಆಗಿದೆ, ಮಾರ್ಕೆಟಲ್ಲಿ ಸಿಗೋದೇ ಇಲ್ಲ. ಆ ಉದ್ದೇಶದಿಂದ ಸುಮ್ಮನೆ ಹಾಬಿಗೋಸ್ಕರ ಅಂತ ಸಾಕಿದೆ. ಎದ್ದ ತಕ್ಷಣ ಫಸ್ಟ್ ಇದ್ರ ಬಗ್ಗೆ ಕೇರ್ ಮಾಡಿಬಿಟ್ಟೆ, ಮುಂದೆ ನಮ್ಮ ಡೈಲಿ ರೂಟೀನ್ ಸ್ಟಾರ್ಟ್ ಆಗ್ತೈತಿ. ಆ ಲೆವೆಲಿಗೆ ಬಂದುಬಿಟ್ಟಿದೆ, ಯಾಕಂದ್ರೆ ಒಂಥರ ಅಟ್ಯಾಚ್ಮೆಂಟ್ ಇರ್ತಾರಲ್ಲ, ಆ ಥರ ಆಗಿದೆ. ಹಾಗಿದ್ರೆ ಎಲ್ಲ ಪ್ರಾಪರ್ ಆಗಿದೆ, ಕರೆಕ್ಟಾಗಿದೆ. ನಾವು ಇಲ್ಲಿಂದ ಹೊರಡೋಣ. ಇವಾಗ ಮುಂದೆ ನಮ್ಮ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡ್ಕೊಂಡು ಮುಂದಿನ ಕೆಲಸ ಸ್ಟಾರ್ಟ್ ಮಾಡೋಣ. ಇವತ್ತು ಮಾತ್ರ ಸಿಕ್ಕಾಪಟ್ಟೆ ಬಿಸಿಲಿದೆ. ಇಲ್ಲಪ್ಪ ಅಂದ್ರೆ ಲಾಸ್ಟ್ ವೀಕಿಂದ ಕಂಟಿನ್ಯೂಸ್ ಮಳೆ ಸಾಕೆ ಹೋಗಿತ್ತು. ಪಪ್ಪಾಯ ಹಣ್ಣು ಮಾತ್ರ ಅಲ್ಟಿಮೇಟ್ ಇದ್ದಾವೆ. ಇಲ್ಲಿ ನೋಡ್ತಿದ್ದೀರಿ ನೀವು, ಪಪ್ಪಾಯ ಹಣ್ಣಿದೆ, ಇನ್ನೊಂದು ಹರಿಣಿ. ಇವಾಗ ಡೈಲಿ ಇಷ್ಟು ಪಪ್ಪಾಯ ಹಣ್ಣು ಬರ್ತಾನೆ ಇರುತ್ತೆ. ಇವತ್ತು 2 ಆಗಿದೆ, ಮತ್ತೆ ಇನ್ನೊಂದು 2 ದಿನ ಆಗ್ಬಿಟ್ರೆ ಇನ್ನೊಂದು 4 ಆಗುತ್ತೆ. ಮೊನ್ನೆ 4 ಹರಿದಿದ್ವಿ. ಲಾಸ್ಟ್ ಟೈಮ್ ಹರಿದ ಪಪ್ಪಾಯಣ್ಣ ಹೊರಗಡೆ ಇಟ್ಟಿದ್ದೆ, ಎಲ್ಲ ಪಕ್ಷಿಗಳು ಬಂದು ತಿಂದ್ಬಿಟ್ಟಿದ, ಕುಕ್ಕಿ. ಏನು ಮಾಡೋದು, ಅದಕ್ಕೋಸ್ಕರ ಇವತ್ತು ಒಳಗಡೆ ತೊಗೊಂಬಂದೆ. ಹಾಗೆ ಸ್ವಲ್ಪ ಇವತ್ತಿನ ಪೇಪರ್ ಓದ್ಬಿಟ್ಟು ಸ್ನಾನ ಮಾಡಕ್ಕೆ ಹೋಗೋಣ. ಪೇಪರಲ್ಲಿ ಅಂಥ ವಿಶೇಷತೆ ಏನಿಲ್ಲ, ಆ್ಯಸ್ ಯೂಶುವಲ್ ಎಲ್ಲ ನಾರ್ಮಲ್ ಇದೆ. 2 ತಿಂಗಳಲ್ಲಿ ERT DPR ಸಲ್ಲಿಕೆ, ಹೊಸ ಪ್ರಾಜೆಕ್ಟ್ಸ್ ನಡೀತಾ ಇದೆ. ನೋಡೋಣ ಏನೇನಾಗುತ್ತೆ ಅಂತ. ನೆಕ್ಸ್ಟ್ ದಂತ ವೈದ್ಯಶಾಸ್ತ್ರದ ಬಗ್ಗೆ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಇವತ್ತು ನಮ್ಮ ಮೋದಿಜಿಯವ್ರಿಗೆ ಸೈಪ್ರಸ್ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ದೊರೆತಿದೆ. ಇದು ಎಲ್ಲ ಭಾರತೀಯರಿಗೆ ಅರ್ಪಣೆ. ಪರ್ಫೆಕ್ಟ್, ಚೆನ್ನಾಗಿದೆ, ಥ್ಯಾಂಕ್ ಯು ಸೋ ಮಚ್. ಆಲ್ಮೋಸ್ಟ್ ಅಲ್ಲೆಲ್ಲ ಪೇಪರ್ ಓದೈತೆ. ಇವಾಗ ನಾವು ಸ್ನಾನ ಮಾಡ್ಕೊಂಬಂದು ಪೂಜೆ ಮುಗಿಸ್ಕೊಂಬಂದು ನೆಕ್ಸ್ಟ್ ನಾವು ಹೊರಗಡೆ ಹೋಗ್ಬೇಕಾ ಪ್ಲ್ಯಾನ್ ಮಾಡೋಣ. ಜಸ್ಟ್ ನಮ್ಮದು ಸ್ನಾನ ಆಯಿತು, ನಿತ್ಯದ ಕಾರ್ಯಕ್ರಮಗಳೆಲ್ಲ ಮುಗಿದು ನಮ್ಮ ಪೂಜೆ ಕಾರ್ಯಕ್ರಮವನ್ನು ಮುಗಿತು. ಇವಾಗ ನೆಕ್ಸ್ಟ್ ಏನು ಮಾಡೋಣ ಅಂತ ಚೆಕ್ ಮಾಡೋಣ. ಮೊನ್ನೆ ಒಂದು ವೆಡ್ಡಿಂಗ್ ಫಂಕ್ಷನ್ ಹೋಗಿದ್ದೆ, ಅದ್ರ ಒಂದು ಸ್ವಲ್ಪ ಎಡಿಟಿಂಗ್ ಪೆಂಡಿಂಗ್ ಇದೆ, ಅದು ಎಡಿಟಿಂಗ್ ಮಾಡೋಣ ಇವಾಗ.
ಇವತ್ತಿನ ದಿನದ ಏನು ಖುಷಿಯಪ್ಪ ಅಂದ್ರೆ ಚೊಕ್ಕ ಬಿಸಿಲು ಬಿದ್ದಿದೆ, ಅದು ಮಾತ್ರ ಭಾಳ ಅಂದ್ರೆ ಭಾಳ ಖುಷಿಯಾಗಿದೆ. ಇಲ್ಲಂತ ಸಾಕಾಗಿ ಹೋಗಿತ್ತಪ್ಪ ಮಾರ್ರೆ ಒಂದು ವಾರ. ನೋಡ್ರಿ ಬಿಸಿಲು ಚೊಕ್ಕ ಬಿಸಿಲಿದೆ. ಮಳೆ ಬರ್ತಾ ಇರೋ ಕಾರಣ ನಮ್ಮ ಅಂಬಾರಿ ಪ್ಲೇಸ್ ಏನಿದೆಲ್ಲ ಸ್ವಲ್ಪ ಲೊಕೇಶನ್ ಚೇಂಜ್ ಮಾಡಿದ್ದೇನೆ. ಇದನ್ನು ನೋಡ್ತಿದ್ದೀರಿ, ಇಲ್ಲಿ ಪಾರ್ಕ್ ಮಾಡಿದ್ದೇನೆ. ಮಳೆಗೆ ಸಿಕ್ಕಾಪಟ್ಟೆ ತೊಯ್ತಾ ಇತ್ತು ಗಾಡಿ. ಮೊನ್ನೆ ಒಂದು ಫಂಕ್ಷನ್ ಹೋಗಿದ್ವಿ. ಆಲ್ಮೋಸ್ಟ್ ಅಲ್ಲೆಲ್ಲ ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೆ. ಒಂದು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಬೇಕಿತ್ತು, ಯಾಕಂತಂತಂದ್ರೆ ಎಡಿಟಿಂಗ್ ಪೆಂಡಿಂಗ್ ಇದೆ. ಅದ್ರ ಮೇಲೆ ಇವಾಗ ವರ್ಕ್ ಮಾಡೋಣ. ಇವಾಗ ಫೈಲ್ಸ್ ಎಲ್ಲ ಇಂಪೋರ್ಟ್ ಮಾಡ್ಕೊಳ್ಳಿ ನಮಗೆ. ಫೈಲ್ಸ್ ಎಲ್ಲ ಇಂಪೋರ್ಟ್ ಆಯ್ತಾ, ಸೆಟ್ಟಿಂಗ್ಸ್ ಮಾಡೋಣ. ಡಿಸ್ಪ್ಲೇ ಸೆಟ್ಟಿಂಗ್ಸ್ ಎಲ್ಲ ಓಕೆ ಆಯ್ತಾ. ಯಾಕೋ ಸಿಸ್ಟಮ್ ಮಾತ್ರ ಇವತ್ತು ಸಿಕ್ಕಾಪಟ್ಟೆ ಸ್ಲೋ ವರ್ಕ್ ಆಗ್ತೈತೆ. ಯಾಕಂದ್ರೆ ಫೈಲ್ಸ್ ಏನಿದೆ ಅಲ್ಲ ಸಿಕ್ಕಾಪಟ್ಟೆ ಲೆಂತ್ ಇದೆ. ಡ್ಯೂರೇಷನ್ ಮೋರ್ ದೆನ್ 1.5 ತಾಸು ಆಗ್ತೈತೆ. ಅದಕ್ಕೋಸ್ಕರ ಸಿಸ್ಟಮ್ ಸಿಕ್ಕಾಪಟ್ಟೆ ಲ್ಯಾಗ್ ಆಗ್ತೈತೆ. ಈ ಥರ ಆದರೆ ತುಂಬ ಕಷ್ಟ ಆಗ್ತೈತೆ ವರ್ಕ್ ಮಾಡೋದು. ಇಲ್ಲಾಂತಂದ್ರೆ ಸಿಸ್ಟಮ್ ಅಪ್ಗ್ರೇಡ್ ಮಾಡಬೇಕಾ, ನೋಡೋಣ. ಹೊಸ ಕಾನ್ಫಿಗರೇಷನ್ ಬಿಲ್ಡ್ ಮಾಡೋಣ ಇವಾಗ. ಯಾಕಂದರೆ ಇದು ಅರ್ಜೆಂಟ್ ಇದೆ, ಇದು ವರ್ಕ್ ಪೆಂಡಿಂಗ್ ಉಳಿತೈತಿ. ಏನಪ್ಪ ಫ್ರೆಂಡ್ ಮೆಸೇಜ್ ಮಾಡಿದ, ಮಚ್ಚ ವಿಡಿಯೋಸ್ ಎಲ್ಲ ಚೆನ್ನಾಗಿದೆ, ಥ್ಯಾಂಕ್ ಯು ಸೋ ಮಚ್. ಮನಿಯವರೆಲ್ಲ ಫ್ಯಾನ್ಸ್ ಅಂತ. ಓಕೆ, ಪ್ರಯತ್ನ ಮಾಡೋಣ. ಎಲ್ಲಿಗೆ ಬರುತ್ತೋ ಗೊತ್ತಿಲ್ಲ. ವಿ ಆರ್ ಡೂಯಿಂಗ್ ಅವರ್ ಬೆಸ್ಟ್. ಇನ್ನು ಜರ್ನಿ ಇವಾಗ ಸ್ಟಾರ್ಟ್ ಆಗಿದೆ, ಇನ್ನು ಡೆಸ್ಟಿನೇಷನ್ ತುಂಬ ದೂರ ಇದೆ. ನೋಡೋಣಂತೆ. ಸಿಸ್ಟಮ್ ಸ್ಲೋ ರನ್ ಆಗ್ತಿದೆ, ಬೇರೆ ವರ್ಕ್ ಮಾಡೋಣ ಹಾಗಿದ್ರೆ ಇವಾಗ. ಆಲ್ಮೋಸ್ಟ್ ಅಲ್ಲಿ ವಿಡಿಯೋ ಎಡಿಟಿಂಗ್ ಎಲ್ಲ ಕಂಪ್ಲೀಟ್ ಆಯಿತಾ. ಇವಾಗ ಏನು ಮಾಡೋಣಪ್ಪ ಅಂತಂದ್ರೆ ಅಪ್ಲೋಡ್ ಮಾಡೋಣ ಇವಾಗ. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲದರಲ್ಲೂ ಅಪ್ಲೋಡ್ ಮಾಡಾಯ್ತು. ಆಲ್ಮೋಸ್ಟ್ ಆಲ್ ವರ್ಕ್ ಎಲ್ಲ ಡನ್ ಆಯಿತು. ಇವಾಗ ಸ್ವಲ್ಪ ಹುಬ್ಳಿ ಕೆಲಸ ಇದೆ, ನಾವು ಇವಾಗ ಹುಬ್ಳಿ ಹೊರಡೋಣ. ಹಾಗಿದ್ರೆ ನಾವು ರೆಡಿ ಆಗೋಣ. ಜಸ್ಟ್ ನಾವು ರೆಡಿ ಆದ್ವಿ. ಇನ್ನೊಂದೇನಪ್ಪ ಅಂತಂತಂದ್ರೆ ನಮ್ಮದು ಮೈಕದ ವಿಂಡ್ ಪ್ರೊಟೆಕ್ಷನ್ನೇ ಕಳೆದ್ಬಿಟ್ಟಿದ್ದಾವ. ಇವತ್ತು ಹುಬ್ಳಿಗೆ ಹೋದ್ರೆ ಅದು ವಿಂಡ್ ಪ್ರೊಟೆಕ್ಷನ್ ಸಿಗುತ್ತೆ, ಒಂದ್ಸಲಿ ಚೆಕ್ ಮಾಡೋಣ. ಇಲ್ಲಪ್ಪ ಅಂತಂತಂದ್ರೆ ಗಾಳಿಗೆ ಅದು ಅಂತಂದ್ರೆ ಕೊರ ಸೌಂಡ್ ಬರೋಕ್ಕೆ ಚಲೋ ಆಗ್ಬಿಡ್ತೈತಿ. ವಿಂಡ್ ಪ್ರೊಟೆಕ್ಷನ್ ನೋಡೋಣ ಅಂತ ಸಿಗ್ತಾನೆ ಇಲ್ಲ, ಒಂದು ವಾರದಿಂದ ಹುಡುಕ್ತಾ ಇದ್ದೇನೆ. ಮಾರ್ಕೆಟಲ್ಲಿ ಕೆಲಸ ಇದೆ, ಮೊದಲೇ ತಿಳಿಸಿದ್ನಲ್ಲ. ಇವಾಗ ನಾನು ಹೊಡ್ತಿದ್ದೀನಿ ಇಲ್ಲಿಂದ. ಹೊರಡೋ ಸಮಯ ಇವಾಗ. ಆ್ಯಕ್ಚುಲಾಗಿ ಮಾರ್ಕೆಟಿಗೆ ಹೋಗ್ಬೇಕಿಂತ ಪ್ಲ್ಯಾನ್ ಕ್ಯಾನ್ಸಲ್ ಆಗಿದೆ. ನಾನು ಇವಾಗ ಆನ್ ದಿ ವೇ ಟು ತಾರೆಹಾಣ ಹೊಡ್ತಿದ್ದೇನೆ. ಮಳೆ ಬರೋ ಥರ ಇದೆ, ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ನಾವಿವಾಗ ತಾರೆಹಾಳ ಹೊಡ್ತಾ ಇದ್ದೇವೆ. ಆಲ್ಮೋಸ್ಟ್ ಅಲ್ಲಿ ಇವಾಗೆಲ್ಲ ಹೊಲಕ್ಕೆ ಹೋಗ್ತಿದ್ದಾರೆ ಎಲ್ಲ ಜನ. ರೋಡ್ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಇವಾಗ ಸೂಪರ್ ಆಗಿ ಡಾಂಬರೀಕರಣ ಮಾಡಿ ಅಕ್ಕಪಕ್ಕ ಗಿಡ ಹಚ್ಚಿಬಿಟ್ಟಿದಾರ. ಸಖತ್ತಾಗಿ ಮಾಡಿದ್ದಾರೆ ಮಾತ್ರ ರೋಡ್ ಇದು. ನಾವು ಇವಾಗ ನಿಯರ್ ಟು NH4 ಇದ್ದೇವೆ. ನಮ್ಮ ಹುಬ್ಳಿ ಗಬ್ಬೂರಿಂದ ಧಾರವಾಡವರೆಗೂ ರೋಡ್ ಅಗಲೀಕರಣ ಮಾಡ್ತಿದ್ದಾರೆ, ಅಂದರೆ ಡಬಲ್ ರೋಡ್ ಮಾಡ್ತಿದ್ದಾರೆ. ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ, ಅದಕ್ಕೋಸ್ಕರನೇ ಈ ಥರ ಕಾಣಿಸ್ತಾ ಇರೋದು. ವರ್ಕ್ ತುಂಬ ಫಾಸ್ಟ್ ಆಗಿದೆ.
ಜಸ್ಟ್ ನಾವು ಇವಾಗ ಧಾರವಾಡ ಇಂಡಸ್ಟ್ರಿಯಲ್ ಏರಿಯಾನ ಎಂಟರ್ ಆದ್ವಿ. ನಾವು ತಾರಿಹಾಳ ಊರು ಒಳಗಡೆ ಬಂದ್ವಿ. ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗಿಬಿಟ್ಟಿದೆ ಮಾತ್ರ. ಮೊದಲು ಈ ಕಡೆ ಇದೆ. ಜಸ್ಟ್ ತರಳಕ್ಕೆ ಬಂದ್ವಿ. ಆಲ್ಮೋಸ್ಟ್ ಅಲ್ಲೆಲ್ಲ ಕೆಲಸ ಮುಗಿತು. ಹಾಗೆ ಚಾಪೆ ಚೆನ್ನಾಗಿದ್ದವು. ಚಾಪೆನ ತೊಗೊಂಡಿದ್ದೇವೆ, ನೋಡ್ತಿದ್ದೇವೆ. ಇಲ್ಲ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಇದೆ. ತೋರಿಸ್ತೀನಿ ಯಾವ ಥರ ಇದೆ ಅಂತೇಳಿ. ಇದೇ ನೋಡ್ತಿದ್ರಿ ನೈಲಾನ್ ಚಾಪೆಗಳು. ಕ್ವಾಲಿಟಿ ಮಾತ್ರ ಎಕ್ದಮ್ ಕಡಕ್ ಅದಾವ. ದೊಡ್ಡದು ಬಂದ್ಬಿಟ್ಟು 9 ಫೂಟ್ ಉದ್ದ 6 ಫೂಟ್ ಆಗಲು ಬರ್ತೈತಿ. ಅದು ಬಂದ್ಬಿಟ್ಟು 550 ಬರ್ತೈತಿ. ಇನ್ನೊಂದು ಸಣ್ಣ ಚಾಪೆ ಒಂದು ಬರ್ತದೆ 250 ಇದೆ. ಮನೆಗೆ ಹೋದ್ಮೇಲೆ ಓಪನ್ ಮಾಡಿ ತೋರಿಸ್ತೀನಿ. ಇವಾಗ ಚೆನ್ನಾಗಿದೆ ಅಂತ ತೊಗೊಳ್ತಿದ್ದೇನೆ. ಆಲ್ಮೋಸ್ಟ್ ಅಲ್ಲೆಲ್ಲ ಬಂದಿದ್ದೆಲ್ಲ ಕೆಲಸ ಆಯ್ತಾ. ಕಾಫಿ ಕುಡ್ದಾಯ್ತಾ, ಇನ್ನೇನು ಹೊಡೋ ಸಮಯ. ಇವಾಗ ನಾವು ಇವಾಗ ರಿಟರ್ನ್ ಹೊಡ್ತಾ ಇದ್ದೇವೆ ಇಲ್ಲಿಂದ. ಆಲ್ಮೋಸ್ಟ್ ಅಲ್ಲಿ ಬಂದಿದ್ದೆಲ್ಲ ಕೆಲಸ ಆಯ್ತಾ. ಮತ್ತೆ ಚಾಪೆನೂ ತೊಗೊಂಡೈತೆ. ಚಾಪೆ ಎಲ್ಲ ಚೆನ್ನಾಗಿದಾವ. ಇಂಡಸ್ಟ್ರಿಯಲ್ ಏರಿಯಾ ಒಳಗಡೆ ನೋಡ್ರಿ ಎಷ್ಟೊಂದು ಟ್ರೈನ್ಗಳು ನಿಂತಿರ್ತಾವೆ. ಯಾಕಂದ್ರೆ ಡೈಲಿ ಲೋಡಿಂಗ್ ಅನ್ಲೋಡಿಂಗ್ ಬೇಕೇ ಬೇಕಲ್ಲ. ಇವತ್ತು ಮಾತ್ರ ಚೊಕ್ಕ ಬಿಸಿಲೈತಿ, ಅದೊಂದು ಖುಷಿಯಾಗಿದೆ. ತಾರ್ ರಾಕ್ಸ್ ಬರ್ತಿದೆ ನೋಡ್ರಿ ಮುಂದ್ಗಡೆ. ನಮ್ಮ ಗಾಮನಗುಟ್ಟಿ ಇಂಡಸ್ಟ್ರಿಯಲ್ ಏನಿದೆ ಅಲ್ರಿ, ದಿನೇ ಬೆಳಿತಾನೆ ಇದೆ ನೋಡ್ರಿ. ಮತ್ತೆ ಬಂದು 6 ಮಂತ್ಸ್ ಒಳಗಡೆ ಏನೋ ಒಂದು ಹೊಸ ಕಾಂಪೌಂಡ್ ಹಾಕ್ಬಿಟ್ರೆ ಈ ಕಡೆ. ರೈತರೆಲ್ಲ ಬಿತ್ತನೆ ಮಾಡಿಬಿಟ್ಟಿದಾರ. ಇವಾಗ ಚಿಗುರು ಹೊಡೆದು ಬೆಳಿತಾ ಇದಾವೆ ನೋಡಿ. ಆಲ್ಮೋಸ್ಟ್ ಆಲ್ ಇವೆಲ್ಲ ಕಮರ್ಷಿಯಲ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಮೊದಲು ಸಿಕ್ಕಾಪಟ್ಟೆ ಕಾಡ್ ಥರ ಇರ್ತಾ ಇರ್ತದೆ. ಇವಾಗ ಆಲ್ಮೋಸ್ಟ್ ಎಲ್ಲ ಪ್ಲಾಟ್ ಮಾಡ್ತಿರ್ತಾರೆ, ಸೈಟ್ ಮಾಡ್ತಿದ್ದಾರೆ, ಇಂಡಸ್ಟ್ರೀಸ್ ಮಾಡ್ತಿದ್ದಾರೆ, ಕಂಪ್ನಿ ಸ್ಟಾರ್ಟ್ ಮಾಡ್ತಿದ್ದಾರೆ. ಎಲ್ಲ ನಡೀತಾ ಇದೆ ನೋಡಿ. ಭಾಳ ಚೇಂಜ್ ಆಗಿದೆ ಇವಾಗೆಲ್ಲ. ನಾವು ಇವಾಗ ನಿಯರ್ ಟು ಗಾಮನಗುಟ್ಟಿದ್ದೇವೆ. ಇನ್ನೊಂದು ಕೆಲವು ನಿಮಿಷಗಳಲ್ಲಿ ನಾವು ಮನೇನ ರೀಚ್ ಆಗ್ತೇವೆ. ಇಲ್ಲಿ ಒಂದು ಯಾವುದೋ ಕಾರ್ಡ್ಬೋರ್ಡ್ ಫ್ಯಾಕ್ಟ್ರಿ ಇದೆ. ಒಂದ್ಸಲ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಏನೇನಾಗತ್ತೆ ಅಂತೇಳಿ. ರೈತರ ಮಾರ್ನಿಂಗ್ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೊಡ್ತಾ ಇದ್ದಾರೆ. ಟೈಮ್ ಇವಾಗ ಸುಮಾರು 4:30-5 ಗಂಟೆ ಆಗಿದೆ. ಇಲ್ಲಿ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ. ಇಲ್ಲಿ ಶಾಲೆ ಇದೆ, ತುಂಬ ಚೆನ್ನಾಗಿದೆ. ತುಂಬ ಜನ ಬರ್ತಾರೆ. ಶಾಲೆ ಬಿಟ್ಟಿದೆ ಅನ್ಸುತ್ತೆ ಇವಾಗ. ಹೋಗಿದೆ, ಬಸ್ ಹೋಗಿದೆ. ಈ ಏರಿಯಾದಲ್ಲಿ ಈ ಶಾಲೆ ತುಂಬ ಫೇಮಸ್ ಇದೆ. ಫೈನಲಿ ನಾವು ಮನೇನ ರೀಚ್ ಆದ್ವಿ. ಜಸ್ಟ್ ನಾವು ಮನೇನ ರೀಚ್ ಆದ್ವಿ. ಮನೆಗೆ ಬಂದ ಫ್ರೆಶ್ ಅಪ್ ಆದ್ವಿ. ನಮ್ಮ ಕೋಳಿಗಳು ಯಾವ ಥರ ಇದೆ ನೋಡ್ಕೊಂಡು ಬಂದ್ಬಿಡೋಣ ಇವಾಗ. ಆಲ್ಮೋಸ್ಟ್ ಇದು ಬಂದು ಕ್ಲೋಸಿಂಗ್ ಟೈಮ್ ಇದೆ. ಮಳೆ ಆಗಿದ್ದಕ್ಕೆ ಗಾರ್ಡನ್ ತುಂಬ ನೀಟಾಗಿದೆ. ಅಲ್ಲಿ ಸ್ಟೆಫಿ ಇದ್ದಾನೆ, ಆರಾಮಾಗಿದೆ. ನಾವು ಇಲ್ಲಿ ಏನು ನೋಡ್ತಿದ್ರಿ, ಇದು ಪೇರು ಹಣ್ಣುಗಳಿವೆ. ಡೈಲಿ ಒಂದು 4-5 ಅಂತ ಆಗೇ ಆಗುತ್ತೆ. ಇವತ್ತು ಆಗಿದ್ದು ಮಾರ್ನಿಂಗ್ ಹರ್ಕೊಂಡು ಹೋಗಿದ್ದಾರೆ. ನಾಳೆಗೆ ಆಗುತ್ತೆ, ಹಣ್ಣಾಗತ್ತೆ. ಪರವಾಗಿಲ್ಲ, ಹರ್ಕೊಳ್ಳೋಣ. ಕೆಲವೊಂದು ಸರಿ ಏನಾಗುತ್ತೆ ಅಂತಂದರೆ ಮಳೆಗಳಿಗೆ ತಾವೇ ಉದುರಿ ಬಿದ್ದುಬಿಡುತ್ತೆ. ನಿಂಬೆ ಗಿಡ, ನಿಂಬೆಕಾಯಿ ಆಗ್ತಾ ಇದೆ ಇವಾಗ. ಇಲ್ಲಿ ನೋಡ್ತಿದ್ರಿ ನೀವು, ಇದು ರೋಸ್. ಇಲ್ಲೇ ಹೂಗಳಾಗಿ ಇಲ್ಲೇ ಉದುರು ಹೋಗ್ಬಿಡ್ತವೆ. ಏನು ಮಾಡ್ತೀರಿ? ನಾವು ಕೋಳಿ ಶೆಡ್ಡಿಗೆ ಬಂದ್ವಿ.
ಇದೆ, ಫೀಡ್ ಇದೆ, ಏನು ಸಮಸ್ಯೆ ಇಲ್ಲ. ಕೋಳಿಗಳೆಲ್ಲ ಆರಾಮದಾವ. ಫುಡ್ ಹಾಕಿದಾರೆ ನೋಡ್ರಿ, ಮತ್ತೆ ಹಾಕಿದಾರೆ. ಮಾರ್ನಿಂಗ್ ಕಡಿಮೆ ಇತ್ತು, ಸಂಜೆ ಮತ್ತೆ ಹಾಕಿದಾರೆ. ಡ್ರಿಂಕರಲ್ಲಿ ವಾಟ್ರನ್ನು ಹಾಕಿದಾರೆ. ಎಲ್ಲ ಆರಾಮಿದಾವ. ನಾವು ಇವಾಗ ಕ್ಲೋಸ್ ಮಾಡೋಣ. ಇವಾಗ ಇದನ್ನ ಫುಡ್ ಎಲ್ಲ ಹಾಕಿದಾರೆ, ನೀರು ಹಾಕಿದಾರೆ. ನಾವು ಇವಾಗ ಕ್ಲೋಸ್ ಮಾಡ್ಕೊಂಡು ಹೊಡೋಣ. ಇವಾಗ ಇದೆಲ್ಲ ಲಾಕ್ ಮಾಡ್ಕೊಂಡು ಆಯ್ತಾ. ಹಣ್ಣು ಹರ್ಕೊಂಬಂದಿದ್ವಲ್ಲ, ಇದನ್ನ ಕಟ್ ಮಾಡ್ಕೊಂಬರೋಣ. ಚೆನ್ನಾಗಿದೆ, ಕಟ್ ಮಾಡ್ಕೊತೀನಿ ನೋಡಿ. ಪೆರು ಸಖತ್ತಾಗಿದೆ. ಪೆರು ಕಾಯಿ ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಹಣ್ಣಾಗಿದೆ ಚೆನ್ನಾಗಿರೋದು, ಸ್ವಲ್ಪ ಕಾಯಿ ಇದೆ, ಸೂಪರ್ವಾಗಿದೆ. ಗಟ್ಟಿದೆ ಸ್ವಲ್ಪ. ಎಂದಿನಂತೆ ಇವತ್ತಿನ ಲೋಗನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ. ಧನ್ಯವಾದಗಳು. ಬಾಯ್, ಎಂಜಾಯ್.